ಹಾಯ್ ಎಲ್ಲಪ್ಪ ನಮ್ಮ ರೈತರ ಮಂದಿಗೆ. ಸೊ ಇವತ್ತಿನ ಬ್ಲಾಗ್ನಾಗ ರೇಷ್ಮೆ ಹುಳದ ಬಗ್ಗೆ ಮಾತಾಡಕತ್ತನು. ಸೊ ಕಬ್ಬಿನ ಬಗ್ಗೆ ಕೆಲವು ದಿನಗಳಾಯ್ತು ಮಾತಾಡಿಲ್ಲ, ಯಾಕಂತಂದರೆ ಈಗ ಡ್ರಿಂಚಿಂಗ್ ಕೊಟ್ಟ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಮತ್ತೇನು ಹಾಕಿಲ್ಲ, ಗೊಬ್ಬರ ಆಯಿತು ಮತ್ತು ಯಾವುದೇ ಡ್ರಿಂಚಿಂಗ್ ಸ್ಪ್ರೇ ಏನೂ ಕೊಟ್ಟಿಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡಲ್ಲ ಇವಾಗ, ಯಾಕಂತಂದರೆ ಮತ್ತೆ ಏನಾದರೂ ಮಾಡಿದಾಗ, ಹೊಸದಾಗಿ ಏನಾದರೂ ಮಾಡಿದಾಗ ಅದ್ರ ಬಗ್ಗೆ ಹೇಳ್ತೀನಿ. ಈ ಗೊಬ್ಬರ ಹಾಕಿದೆ, ಈ ಡ್ರಿಂಚಿಂಗ್ ಕೊಟ್ಟೆ, ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಇವಾಗ ರೇಷ್ಮೆ ಹುಳದ ಬಗ್ಗೆ ಮಾತಾಡ್ಬೇಕಂತಂದರೆ ನನಗೆ 4ನೇ ಜ್ವರ ಕುಂದ್ರೋವರೆಗೂ ಯಾವುದೇ ರೀತಿ ಹೆವಿ ಕೆಲಸ ಬೀಳಲ್ಲ. 4ನೇ ಜ್ವರ ದಾಟಿದ ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಬೀಳುತ್ತೆ ಅಷ್ಟೇ. ಇದನ್ನು ಮಾಡಬೇಕಂತಂದರೆ ಶಕ್ತಿ ಅಷ್ಟೇ ಅಲ್ಲ, ಆಲೋಚನೆ ಕೂಡ ತುಂಬ ಮುಖ್ಯ ಆಗಿರುತ್ತೆ. ಸಾಲಿ ಕಲಿತು ರೈತಿಗೆ ಹತ್ತಬೇಕಂದ್ರೂ ಸ್ವಲ್ಪ ಸಾಲಿ ಕಲಿಯುವಾಗ ಯೋಚನೆ ಇರುತ್ತಲ್ಲ, ಅದನ್ನು ಇಲ್ಲಿ ಯೂಸ್ ಮಾಡಿಕೊಂಡ್ರು ಪರವಾಗಿಲ್ಲ ಅಂತ ಅನಿಸುತ್ತೆ, ಆಯಿತಾ. ನೋಡ್ತಿರ್ಬೋದು, ಹುಳುಗಳು ಈ ರೀತಿ ಬಂದಿವೆ, ಚೆನ್ನಾಗಿದೆ ಹುಳುಗಳು. ಇನ್ನೂ ಎಷ್ಟು ದಿನಪ್ಪ ಅಂತಂದರೆ ಇನ್ನೊಂದು 4ರಿಂದ 5 ದಿನಗಳಲ್ಲಿ ಇವು ನಮಗೆ ಲಕ್ಷ್ಮಿಯಾಗಿ ಪರಿವರ್ತನೆ ಆಗ್ತಾಳೆ. ಇದನ್ನು ನಾನು ರೇಷ್ಮೆ ರಾಣಿ ಅಂತ ಕರಿತೀನಿ ಪ್ರೀತಿಯಿಂದ. ರಾಣಿ ನೋಡ್ಬೋದು. ಮೊನ್ನೆ ಜ್ವರಕ್ಕೆ ಹೆಂಗೆ ಕೊಂಡಿರ್ತಾವೆ ಅಂತ ಕೇಳ್ತೀನಿ. ಜ್ವರ ಬಂದಾಗ ಏನಿರುತ್ತೆ, ಹುಳುಗಳ ಮೇಲೆ ಪೊರೆ ಬಂದಿರುತ್ತೆ. ನೋಡ್ತಿರ್ಬೋದು, ಹುಳುಗಳ ಮೇಲೆ ಏನಾಗಿರುತ್ತೆ, ಪೊರೆ ಬಂದಿರ್ತಾವೆ. ಇವಾಗ ಮತ್ತು ಅವಾಗ ಏನಾಗಿರುತ್ತೆ, ಮೂಗು ಸ್ವಲ್ಪ ಮುಂದೆ ಬಂದಿರುತ್ತೆ. ಇವಾಗ ಆ ರೀತಿ ಏನೂ ಕಾಣಲ್ಲ. ನೋಡ್ತಾ ಇರ್ಬೋದು, ಕ್ಲೀನಾಗಿ ವೈಟಾಗಿ ಶೈನಿಂಗ್ ಆಗಿದೆ. ಇವಾಗ ಏನು ಅರ್ಥ ಮಾಡ್ಕೋಬೇಕು, ಜ್ವರಕ್ಕೆ ಕುಂಡ್ರೋದನ್ನು ಮೇನಾಗಿ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಮತ್ತು ಇನ್ನೊಂದು, ಜ್ವರಕ್ಕೆ ಕುಂತಾಗ ನಾಳೆ ಜ್ವರಕ್ಕೆ ಕುಂದಿರ್ತಾವಪ್ಪ ಅಂತಂದರೆ ಸ್ವಲ್ಪ ತಪ್ಪಲ ಹಾಕಿದ ತಕ್ಷಣ ತಪ್ಪಲ ಉಳಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಸಂಪೂರ್ಣವಾಗಿ ತಿನ್ನಲ್ಲ. ಅವಾಗ ಏನು ಮಾಡಬೇಕು, ಜ್ವರಕ್ಕೆ ಕುಂಡಿರ್ತಾ ಇರ್ಬೋದು. ಮತ್ತು ಇವಾಗ ಅಂತ ತಿಳ್ಕೊಂಡಿದ್ರೆ ಇವಾಗ ಇಲ್ಲಿ ತಪ್ಪಲ ಉಳಿದೈತಿ, ಜ್ವರಕ್ಕೆ ಕೂತಾವಂತೆ ಕೌಂಟ್ ಮಾಡಬೇಡ್ರಿ. ಯಾಕಂತಂದ್ರೆ ಈಗ ಹಾಕಿ ಒಂದು 2-3 ತಾಸು ಅಷ್ಟಾಯಿತು. ಇನ್ನೂ ಕಂಪ್ಲೀಟಾಗಿ ಮೇಯ್ದಿಲ್ಲ. ಕಂಪ್ಲೀಟಾಗಿ ಮೇಯ್ತಾವೆ. ಆಮೇಲೆ ನಿಮ್ಗೆ ಸಾಯಂಕಾಲ ಏನಾದರೂ ವಿಡಿಯೋ ಮಾಡಕತ್ತಿದ್ದೆ ಅಂದರೆ ಫುಲ್ ಕ್ಲೀನಾಗಿ ಕಟ್ಟಿಗೆನ ಕಾಣಕತ್ತಿದ್ದು. ಅವಾಗ ಏನಂತೀರಿ, ನೀವು ತಪ್ಪಲನ ಹಾಕಿಲ್ಲ ಅಂಬಲ್ಲ ಅಂತ ಅನ್ಕೋತಿದ್ರಿ. ಅದಕ್ಕೆ ಹೇಳಕತ್ತೀನಿ, ಎಲ್ಲ ಡೀಟೇಲಾಗಿ ಹೇಳ್ಬೇಕಂತೇಳಿ ಹೇಳಕತ್ತೀನಿ. ನೆಕ್ಸ್ಟ್ ಒಡಾವಣೆ ಜಾಸ್ತಿ ಮಾಡ್ಬೇಕಾಗತ್ತೆ. ಹುಳುಗಳು ದಟ್ಟವಾಗಿ ಬಿಡಬೇಡ್ರಿ. ಸ್ವಲ್ಪ ಫ್ರೀ ಆಗಿರ್ಬೇಕಂತಂದ್ರೆ ಸ್ವಲ್ಪ ಒಡಾವಣೆಗಳು ಅಂತಂದ್ರೆ ರ್ಯಾಕ್ಗಳನ್ನ ಜಾಸ್ತಿ ಮಾಡ್ತಾ ಹೋಗಿ, ಅಂತಂದರೆ ಸ್ವಲ್ಪ ಫ್ರೀಯಾಗಿ ಸ್ವಲ್ಪ ದಷ್ಟಪುಟ್ಟವಾಗಿ ಹುಳುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಎಷ್ಟು ಪ್ಲೇಸ್ ಇರುತ್ತಲ್ಲ ಅಷ್ಟನ್ನು ತುಂಬ್ಕೊಳ್ಳೋಕ್ಕೆ, ಯಾವ ರೀತಿ ನೀರು ತುಂಬ್ಕೊಳ್ಳೋಕ್ಕೆ ಯಾವ ರೀತಿ ಜಾಗ ತೊಗೊಳ್ತಲ್ಲ. ಇವು ಬೆಳವಣಿಗೆಗೆ ಸ್ವಲ್ಪ ಜಾಗ ಬೇಕಾಗುತ್ತೆ. ಹತ್ತತ್ರ ಏನಿದ್ರೂ ಏನು ಅಡ್ಡಿಲ್ಲ, ಬಟ್ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳಿದ್ದು. ಓಕೆ, ಮತ್ತೇನಾದರೂ ಮಾಹಿತಿ ಬೇಕಾದರೆ ಕೇಳಿ, ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೀನಿ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ. ನೆಕ್ಸ್ಟು ಹೂಜೆಗೆ ಏನು ಮಾಡಬೇಕು ಅಂತ ನನಗೆ ಇನ್ನೂವರೆಗೂ ತಿಳಿತಾ ಇಲ್ಲ. ಹೂಜೆ ಒಂದು ಜಾಸ್ತಿ ಕಾಡುತ್ತೆ. ಹೂಜೆ ಬಗ್ಗೆ ಏನಾದರೂ ಯಾರಿಗಾದರೂ ಮಾಹಿತಿ ಇದ್ದರೆ ದಯವಿಟ್ಟು ತಿಳಿಸಿ. ಇನ್ನೂ ಕೆಲವು ರೈತರಿಗೆ ಯೂಸ್ ಆಗಲಿ. ರೈತರೇ ಆಗಬೇಕು ಹೊರತು ನನ್ನ ಮಗನೂ ಆಗಲ್ಲ ಅಷ್ಟೇ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.